ಕನ್ನಡಿಗರ ನಮಸ್ಕಾರ. 45 ಡಿಗ್ರಿ ತಾಪಮಾನ, ಬಿಸಿ ಬಿಸಿ ಗಾಳಿ. ನೀವು ಯಾವುದಾದ್ರೂ ವಸ್ತುವನ್ನು ಮುಟ್ಟಿದ್ರೆ ಸುಡುವಂಥ ಕೆಂಡದಂಥ ಕಬ್ಬಿಣದ ಅನುಭವ ನಿಮಗಾಗುತ್ತೆ. ಇಂಥ ಬಿಸಿ ಗಾಳಿಗೆ ಬಳ್ಳಾರಿ, ರಾಯಚೂರು, ಗದಗ, ಉತ್ತರ ಕರ್ನಾಟಕದ ಹಲವು ಭಾಗಗಳಲ್ಲಿ ಈ ಥರ ಗ್ರೀನ್ ಶೆಡ್ ಹಾಕಿ ಟ್ರಾಫಿಕ್ ಜಾಮ್ಗಳಲ್ಲಿ ಸ್ಕೂಟ್ರು, ಬೈಕು, ಕಾರ್ಗಳಲ್ಲಿರುವಂಥವ್ರಿಗೆ ನೆರಳಿನ ಅನುಭವ ಸಿಗಲಿ ಅಂತ ಹೇಳ್ಬಿಟ್ಟು ಹಾಕಿದ್ದಾರೆ. ಇಂಥ ತಾತ್ಕಾಲಿಕ ಶೆಡ್ಗಳು ಈ ಬಿಸಿ ವಾತಾವರಣಕ್ಕೆ, ಹವಾಮಾನ ಬದಲಾವಣೆಗೆ ಪರಿಹಾರನ ಅಂತ ನೀವು ಯೋಚನೆ ಮಾಡಿದ್ರೆ ಖಂಡಿತವಾಗಿಯೂ ಇಲ್ಲ. ಇವು ತಾತ್ಕಾಲಿಕ ಶೆಡ್ಗಳಿಂದ ಆ ಕ್ಷಣಕ್ಕೆ ನೀವು ನೆರಳು ಸಿಗ್ಬೋದು ನಿಮಗೆ. ಆದರೆ ಈ ಸುತ್ತಮುತ್ತ ನೋಡಿ, ನೀವು ಆ ಕಬ್ಬಿಣದ ರಾಡ್ಗಳನ್ನು ಹಾಕಿದರೆ ಹೊರತು ಅಲ್ಲಿ ಆ ಲೈನಿಗೆ 1-2-3 ಮರಗಳನ್ನು ಕೂಡ ಹಾಕಿಲ್ಲ. ಇವತ್ತಿನ ಕಾಲಕ್ಕೆ ಈ ಸಮಸ್ಯೆಗೆ ಈ ಪರಿಹಾರನ ಕಂಡುಹಿಡ್ಕೊಂಡಿರೋರು ಮುಂದೊಂದು ದಿನ ಪರಿಹಾರ ಕಂಡುಹಿಡಿಬೇಕಲ್ವಾ? ನೂರಾರು ಮರ ಗಿಡಗಳನ್ನ ಬೆಳೆಸಬೇಕಾಗಿತ್ತಲ್ವಾ? ಆದರೆ ಅದನ್ನು ಬೆಳೆಸುವಂಥ ಕೆಲಸ ಮಾಡ್ತಾ ಇಲ್ಲ. ಆದರೆ ನಾವು ಆಮೆಯ ವೇಗದಲ್ಲಾಗಿರ್ಬೋದು, ಗಾಡಿಯ ವೇಗದಲ್ಲಾಗಿರ್ಬೋದು, ನಾವು ಇದನ್ನು ಬದಲಾವಣೆಯನ್ನು ತರಬೇಕು. ನೀವು ಯಾವ ರೋಡ್ಗೆ ಹೋದ್ರೂ ಕೂಡ ಎಲ್ಲೂ ಮರ ಕಾಣಲ್ಲ. ಈ ರೀತಿ ಇರುವಂಥ ವಾತಾವರಣವನ್ನು ತಂಪು ಮಾಡೋದಾದರೂ ಹೇಗೆ? ಮರಗಿಡಗಳಿಂದನೇ ನಮಗೆ ಈ ರೀತಿಯ ತಂಪುವಾದ ವಾತಾವರಣ ಸೃಷ್ಟಿಯಾಗುತ್ತೆ ಹೊರತು ತಾತ್ಕಾಲಿಕ ಶೆಡ್ಗಳಿಂದ ಯಾವುದೇ ಪರಿಹಾರ ಇಲ್ಲ. ಹಾಗಾಗಿ ಮರಗಿಡಗಳನ್ನ ನೆಟ್ಟರೆ ಕಾರ್ಬನ್ ಡೈಆಕ್ಸೈಡ್ನ ಹೀರ್ಕೊಂಡು ಆ ತಾಪಮಾನವನ್ನು ಕಡಿಮೆ ಮಾಡೋದಕ್ಕೆ ಮರಗಿಡಗಳು ಸಹಾಯ ಮಾಡ್ತವೆ. ಹಾಗಾಗಿ ಆಮೆ ವೇಗದಲ್ಲೋ ಗಾಡಿ ವೇಗದಲ್ಲೋ ನಾವು ಈ ಬದಲಾವಣೆಯನ್ನು ತರಬೇಕು. ಸಾವಿರಾರು, ಲಕ್ಷಾಂತರ, ಕೋಟ್ಯಾಂತರ ಮರಗಳನ್ನು ನೆಡೋದ್ರ ಮೂಲಕ ಈ ತಾಪಮಾನ ಕಡಿಮೆ ಮಾಡೋದಕ್ಕೆ ನಾವೆಲ್ಲ ಶ್ರಮಿಸಬೇಕು.